ಮಿತ್ರರೇ ನಮಸ್ಕಾರ. ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧದಲ್ಲಿ ಒಂದು ಸ್ವಲ್ಪ ಬೆಳವಣಿಗೆ ಆಗಿದೆಯಪ್ಪ, ಏನೋ ಒಂದು ಒಳ್ಳೆಯದಾಯಿತು ಹೀಗಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಯಾವುದೇ ಸುದ್ದಿಗಳು ಕೂಡ ಬರ್ತಾ ಇರಲಿಲ್ಲ. ಪ್ರತಿಯೊಂದು ಸುದ್ದಿಯೂ ಕೂಡ ಭಾರತ ಮತ್ತು ಅಮೆರಿಕದ ಸಂಬಂಧವನ್ನು ಇನ್ನಷ್ಟು ಹಾಳು ಮಾಡಿದಂತಹ ಸುದ್ದಿಗಳೇ ಆಗಿರ್ತಾ ಇದ್ವು. ಆದರೆ ಮೊದಲ ಬಾರಿಗೆ ಭಾರತ ಮತ್ತು ಅಮೆರಿಕದ ನಡುವೆ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಮೊದಲನೇದಾಗಿ ಅಮೆರಿಕ ತನ್ನ ಇಂಪಾರ್ಟೆಂಟ್ ಆದಂತಹ ಒಂದು ಕೂಟಕ್ಕೆ ಭಾರತಕ್ಕೆ ಆಹ್ವಾನ ಕೊಟ್ಟಿದೆ. ಈ ಹಿಂದೆ ಭಾರತವನ್ನು ಹೊರಗಿಟ್ಟು ಒಂದು ರೀತಿಯಲ್ಲಿ ಭಾರತಕ್ಕೆ ಅವಮಾನ ಮಾಡಿತ್ತು. ಅದು ಟ್ರಂಪ್ ಅವರ ಇಗೋದಿಂದಲೇ ಆಗಿತ್ತು ಅಂತ ಅನೇಕರು ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ರು. ಆದರೆ ಆ ತಪ್ಪನ್ನು ತಿದ್ದಿಕೊಳ್ಳೋದಕ್ಕೆ ಅಮೆರಿಕ ಹೊರಟಿದೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕದ ರಾಯಭಾರಿ ಭಾರತಕ್ಕೆ ಬಂದಿದ್ದಾರಲ್ಲ, ಅಂದರೆ ಟ್ರಂಪ್ ಅವರ ಆಪ್ತ, ಅವರು ಭಾರತದ ಬಗ್ಗೆ ಬಹಳ ಉತ್ತಮವಾದಂಥ ಮಾತುಗಳನ್ನಾಡಿದ್ದಾರೆ. ನಮಗೆ ಭಾರತಕ್ಕಿಂತ ಮುಖ್ಯವಾದಂಥ ಇನ್ನೊಂದು ದೇಶವೇ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆದಂಥ ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರುವಂಥ ಮಾರ್ಕೊ ರೂಬಿಯೋ ನಡುವೆ ಮಾತುಕತೆ ಆಗಿದೆ. ಅದು ಕೂಡ ಪಾಸಿಟಿವ್ ಮಾತುಕತೆ. ಈ ಬಗ್ಗೆ ಜೈಶಂಕರ್ ಅವರು ಓಪನ್ ಆಗಿ ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ ಟ್ರೇಡ್ ಡೀಲ್ನ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗಿದೆ. ಜೊತೆಗೆ ಮಿತ್ರರೇ, ನಿನ್ನೆ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿತ್ತು. ಅಮೆರಿಕ ಇರಾನ್ ಜೊತೆಗೆ ವ್ಯಾಪಾರ ಮಾಡುವವರ ಮೇಲೆ 25% ಹೆಚ್ಚುವರಿ ಟ್ಯಾರಿಫ್ ಅಂತ ಘೋಷಣೆ ಮಾಡಿತ್ತು. ಇದು ನೇರವಾಗಿ ಭಾರತಕ್ಕೂ ಕೂಡ ಹೊಡೆತ ಬಿದ್ದು ಬಿಡುತ್ತೆ. ಭಾರತದ ಟ್ಯಾರಿಫ್ ಇದೆಯಲ್ಲ, ಇದು 50%ನಿಂದ 75%ಗೆ ಏರಿಕೆ ಆಗಬಹುದು ಅನ್ನುವಂಥ ಚರ್ಚೆಗಳು ಆರಂಭಗೊಂಡಿದ್ವು. ಇದಕ್ಕೂ ಕೂಡ ಈಗ ಅಮೆರಿಕದಿಂದ ಸ್ಪಷ್ಟತೆ ಸಿಕ್ಕಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಟ್ರಂಪ್ ರಾಯಭಾರಿ ಭಾರತಕ್ಕೆ ಬಂದಿದ್ದಾರಲ್ಲ, ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ನಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕದಲ್ಲಿ ಒಂದು ವಿಚಿತ್ರವಾದಂತಹ ಸಂಪ್ರದಾಯ ಇದೆ. ಅಮೆರಿಕದಲ್ಲಿ ಪ್ರತಿ ಸರ್ಕಾರ ಬದಲಾಗ್ತಿದ್ದ ಹಾಗೆ ರಾಯಭಾರಿಗಳು ಕೂಡ ಬದಲಾಗ್ತಾರೆ. ಯಾಕೆ ಕೇಳಿದ್ರೆ, ಭಾರತದ ರೀತಿಯಲ್ಲಿ ಅಮೆರಿಕ ಅಧಿಕಾರಿಗಳನ್ನು ರಾಯಭಾರಿಯಾಗಿ ನೇಮಿಸೋದಿಲ್ಲ. ಈಗ ಭಾರತ ರಾಯಭಾರಿಗಳ ವಿಚಾರದಲ್ಲಿ ಒಂದು ನಿರಂತರವಾದಂಥ ವ್ಯವಸ್ಥೆಯನ್ನು ಹೊಂದಿದೆ. ನಮ್ಮಲ್ಲಿ IFS ಆಫೀಸರ್ಗಳಿರ್ತಾರೆ. ಅವರ ಸೀನಿಯಾರಿಟಿಯ ಆಧಾರದ ಮೇಲೆ ಅವರನ್ನು ರಾಯಭಾರಿಗಳಾಗಿ ನೇಮಿಸಲಾಗುತ್ತೆ. ತೀರಾ ಇಂಪಾರ್ಟೆಂಟ್ ಆದಂತಹ ದೊಡ್ಡ ದೊಡ್ಡ ದೇಶಗಳಿಗೆ ಬಹಳ ಸೀನಿಯರ್ ಆದಂತಹ IFS ಆಫೀಸರ್ಗಳನ್ನೇ ರಾಯಭಾರಿಗಳನ್ನಾಗಿ ಭಾರತ ಸರ್ಕಾರ ನೇಮಿಸಿರುತ್ತೆ. ಇಲ್ಲಿ ಭಾರತ ಸರ್ಕಾರ ಬದಲಾದರೂ ಕೂಡ ರಾಯಭಾರಿಗಳಲ್ಲೇನೂ ವ್ಯತ್ಯಾಸ ಆಗೋದಿಲ್ಲ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರೇ ರಾಯಭಾರಿಗಳಾಗಿರ್ತಾ ಇದ್ರು. ನಂತರ BJP ಸರ್ಕಾರ ಬಂದರೂ ಕೂಡ ಅವರೇ ರಾಯಭಾರಿಗಳಾಗಿರ್ತಾರೆ. ಸರ್ಕಾರ ಬಯಸಿದ್ದೇ ಆದರೆ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಅದನ್ನ ಬಿಟ್ಟು ಭಾರತದಲ್ಲಿ ಸರ್ಕಾರ ಬದಲಾಗ್ತಿದ್ದ ಹಾಗೆ ತನಗೆ ಬೇಕಾದಂತಹ ಚಮಚಾಗಳನ್ನೆಲ್ಲ ರಾಯಭಾರಿಗಳನ್ನಾಗಿ ನೇಮಿಸುವಂತಹ ವ್ಯವಸ್ಥೆ ಭಾರತದಲ್ಲಿಲ್ಲ. ಆದರೆ ಅಮೆರಿಕದಲ್ಲಿರುವಂತಹದ್ದು ಇದೇ ವ್ಯವಸ್ಥೆ. ಅಮೆರಿಕದಲ್ಲಿ ಅಧ್ಯಕ್ಷರು ಬದಲಾಗ್ತಿದ್ದ ಹಾಗೆ ತನಗೆ ಬೇಕಾದಂಥವರನ್ನ ಬೇಕಾದಂತಹ ದೇಶಗಳಿಗೆ ರಾಯಭಾರಿಯನ್ನಾಗಿ ನೇಮಿಸ್ತಾರೆ. ಒಬ್ಬ ಕಾಮನ್ ಮ್ಯಾನ್ ಕೂಡ ಅಮೆರಿಕದ ರಾಯಭಾರಿಯಾಗಿ ನೇಮಕಗೊಳ್ಳಬಹುದು. ಹಾಗೆ ಟ್ರಂಪ್ ಅಧ್ಯಕ್ಷರಾಗ್ತಿದ್ದ ಹಾಗೆ ಸರ್ಗೇಯ್ ಗೋರ್ ಅನ್ನುವಂಥ ತನ್ನ ಅತ್ಯಂತ ಆಪ್ತನನ್ನ ಭಾರತ ಸೇರಿದಂತೆ ಸೆಂಟ್ರಲ್ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗೆ ರಾಯಭಾರಿಯನ್ನಾಗಿ ನೇಮಕ ಮಾಡ್ತಾರೆ. ಆ ಸರ್ಗೇಯ್ ಗೋರ್ ಮೊನ್ನೆ ತಾನೇ ಬಂದು ಭಾರತದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಈ ಸರ್ಗೇಯ್ ಗೋರ್ ಕಾರ್ಯನಿರ್ವಹಿಸುವಂತಹದ್ದು ಭಾರತದಲ್ಲೇ. ಅವರ ಪ್ರಧಾನ ಇಂಟ್ರೆಸ್ಟ್ ಇರುವಂತಹದ್ದು ಭಾರತದಲ್ಲಿ. ಜೊತೆಗೆ ಅವರು ಈ ಸೆಂಟ್ರಲ್ ಏಷ್ಯಾದ ದೇಶಗಳು ಮತ್ತು ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ವಿಚಾರಗಳನ್ನು ಇವರೇ ನೋಡ್ಕೊಳ್ತಾರೆ. ಪಾಕಿಸ್ತಾನದ ಎಂಬಸಿಯನ್ನು ಇವರೇ ಮ್ಯಾನೇಜ್ ಮಾಡೋದು, ಬಾಂಗ್ಲಾದೇಶದ ಎಂಬಸಿಯನ್ನು ಕೂಡ ಇವರೇ ಮ್ಯಾನೇಜ್ ಮಾಡೋದು. ಮಿತ್ರರೇ, ಆ ಸರ್ಗೇಯ್ ಗೋರ್ ಭಾರತಕ್ಕೆ ಬಂದು ಅಧಿಕಾರವನ್ನು ಸ್ವೀಕರಿಸಿದ ತಕ್ಷಣ ಒಂಥರ ಬಹಳ ಸಿಹಿಯಾಗಿ ಮಾತನಾಡಿದ್ರು. ನನಗೇನು ಆ ತಕ್ಷಣಕ್ಕೆ ಅದಕ್ಕೆ ಭಾರಿ ಮಾನ್ಯತೆ ಇದೆ ಅಂತ ಅನಿಸಿರ್ಲಿಲ್ಲ. ಯಾಕೆ ಕೇಳಿದ್ರೆ, ಇವರು ರಾಯಭಾರಿಯಾಗಿ ಇವರು ಭಾರತದ ಬಗ್ಗೆ ಒಳ್ಳೆ ಮಾತುಗಳನ್ನಾಡ್ತಾರೆ. ಆದರೆ ಟ್ರಂಪ್ ಮಾತ್ರ ಭಾರತದ ವಿರುದ್ಧವಾಗಿ ತೀರ್ಮಾನಗಳ ಮೇಲೆ ತೀರ್ಮಾನಗಳನ್ನು ಕೈಗೊಳ್ತಾ ಇದ್ರೆ ಸಂಬಂಧ ಹೇಗೆ ಸುಧಾರಣೆ ಆಗುತ್ತೆ ಎನ್ನುವಂಥದ್ದು ನನ್ನ ಭಾವನೆ ಆಗಿತ್ತು. ಆದರೆ ಈಗ ನೋಡಿದ್ರೆ ನಿಜವಾಗ್ಲೂ ಕೂಡ ಅಮೆರಿಕದ ಟ್ರಂಪ್ ಸರ್ಕಾರ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ನಿಜವಾಗ್ಲೂ ಕೂಡ ಆ ಪ್ರಯತ್ನವನ್ನು ಆರಂಭಿಸಿದೆ ಅಂತ ಗೊತ್ತಾಗ್ತಾ ಇದೆ. ಅಷ್ಟಕ್ಕೂ ಸರ್ಗೇಯ್ ಗೋರ್ ಏನು ಹೇಳಿದ್ರು ಕೇಳಿದ್ರೆ, ಭಾರತ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಮಿತ್ರ ದೇಶ, ಭಾರತಕ್ಕಿಂತಲೂ ಪ್ರಾಮುಖ್ಯವಾದಂತಹ ಇನ್ನೊಂದು ದೇಶ ನಮಗಿಲ್ಲ ಹೀಗಂತ ಘೋಷಣೆ ಮಾಡಿದ್ರು. ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು, ಎರಡು ಮಿತ್ರ ದೇಶಗಳ ನಡುವೆ ವ್ಯತ್ಯಾಸಗಳು ಬರುವಂತಹದ್ದು ಸಹಜ, ಆದರೆ ಅದು ಕೊನೆಗೆ ಸಮನ್ವಯತೆಯಲ್ಲಿ ಎಂಡ್ ಆಗತ್ತೆ. ಈ ರೀತಿಯಾಗಿ ಹೇಳುವ ಮೂಲಕ ಭಾರತ ಮತ್ತು ಅಮೆರಿಕದ ನಡುವೆ ಈಗೇನು ಗೊಂದಲಗಳು ನಿರ್ಮಾಣ ಆಗಿದೆಯಲ್ಲ, ಇದೆಲ್ಲವೂ ಕೂಡ ಅಂತಿಮವಾಗಿ ಸುಖಾಂತಿ ಆಗತ್ತೆ ಅಂತ ಅವರು ಹೇಳಿದ್ರು. ಅದರ ಜೊತೆಗೆ ಅವರು ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನು ಮೆನ್ಷನ್ ಮಾಡಿದ್ರು. ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಅದೇನು ಕೇಳಿದ್ರೆ, ಭಾರತವನ್ನು ಫ್ಯಾಕ್ಸ್ ಸಿಲಿಕಾ ಮತ್ತೊಂದು ಕಡೆ G7 ಕ್ರಿಟಿಕಲ್ ಮಿನರಲ್ಸ್ ಅಲಯನ್ಸ್ಗೆ ಆಹ್ವಾನಿಸಿದ್ರು. ಮಿತ್ರರೇ, ಇದೆರಡೂ ಕೂಡ ಇಂಪಾರ್ಟೆಂಟ್ ಆದಂತಹ ವಿಚಾರಗಳು. ಈ G7 ಕ್ರಿಟಿಕಲ್ ಮಿನರಲ್ಸ್ ಅಲಯನ್ಸ್ ಅಂದರೆ G7 ದೇಶಗಳಿದಾವಲ್ಲ, ಆ ದೇಶಗಳ ನಡುವೆ ಇರುವಂತಹ ಒಂದು ಹೊಂದಾಣಿಕೆ. ಲಿಥಿಯಂ, ಕೋಬಾಲ್ಟ್, ರೇರ್ ಅರ್ತ್ ಮಿನರಲ್ಸ್ ಇದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಅಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಸಪ್ಲೈ ಚೈನ್ಗೆ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಆ ಕೂಟಕ್ಕೂ ಕೂಡ ಭಾರತವನ್ನು ಸ್ವಾಗತಿಸಲಾಯಿತು.
ಜೊತೆಗೆ ಅಮೆರಿಕವೇ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪ್ಯಾಕ್ ಸಿಲಿಕಾಗೂ ಕೂಡ ಭಾರತಕ್ಕೆ ಆಹ್ವಾನವನ್ನು ಕೊಡಲಾಯಿತು. ಇದು ಬಹಳ ಮೇಜರ್ ಆದಂತಹ ಡೆವಲಪ್ಮೆಂಟ್. ಯಾಕೆ ಕೇಳಿದ್ರೆ ಅಮೆರಿಕ ಈ ಪ್ಯಾಕ್ ಸಿಲಿಕಾ ಅನ್ನುವಂತಹ ಒಂದು ಕೂಟವನ್ನು ಮಾಡಿಕೊಂಡಿದೆ. ಈ ಕೂಟದಲ್ಲಿ ಜಪಾನ್, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ, ಸಿಂಗಪೂರ್, ನೆದರ್ಲ್ಯಾಂಡ್, UAE, UK ಮತ್ತು ಇಸ್ರೇಲ್ ಇಷ್ಟು ದೇಶಗಳು ಕೂಡ ಇದ್ದಾವೆ. ಆದರೆ ಈ ಪ್ಯಾಕ್ ಸಿಲಿಕಾ ಕೂಟವನ್ನು ಮಾಡಿದಂತಹ ಸಂದರ್ಭದಲ್ಲಿ ಭಾರತವನ್ನು ಅಮೆರಿಕ ಉದ್ದೇಶಪೂರ್ವಕವಾಗಿ ಹೊರಗಿಟ್ಟಿತ್ತು. ಆಗ ಅನೇಕರು ಇದರ ಬಗ್ಗೆ ಚರ್ಚೆ ಮಾಡಿದ್ರು. ಟ್ರಂಪ್ ಸರ್ಕಾರ ವೈಯಕ್ತಿಕವಾಗಿ ಹಗೆ ಸಾಧಿಸ್ತಾ ಇದೆ, ಭಾರತವನ್ನು ಬಹಳ ದುರುದ್ದೇಶದಿಂದ ಹೊರಗಿಡಲಾಗಿದೆ, ಟ್ರಂಪ್ ಕಾಲಾವಧಿಯಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧ ಸುಧಾರಣೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಅಮೆರಿಕ ಹೇಳ್ತಾ ಇದೆ, ನಮಗೆ ಭಾರತ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ನರ್, ಹೀಗಾಗಿ ನಾವು ಪ್ಯಾಕ್ ಸಿಲಿಕಾಗೆ ಭಾರತವನ್ನು ಕೂಡ ಆಹ್ವಾನಿಸ್ತಾ ಇದ್ದೀವಿ, ಭಾರತವನ್ನು ಸೇರಿಸ್ಕೊಳ್ತೀವಿ ಅಂತ. ಮಿತ್ರರೇ, ಈ ಒಂದು ನಿರ್ಧಾರದಿಂದ ಭಾರತಕ್ಕೆ ಹೆಲ್ಪ್ ಆಗುತ್ತೆ ನಿಜ, ಜೊತೆಗೆ ಈ ರಾಷ್ಟ್ರಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವತ್ತು ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ಭಾರತ ಅತ್ಯಂತ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸುವಂತಹ ದೇಶ. ಇಂತಹ ಭಾರತವನ್ನು ಹೊರಗಿಟ್ಟು ನೀವು ಯಾವುದೋ ಒಂದು ಕೂಟ ಮಾಡಿ ಯಶಸ್ಸು ಕಾಣ್ತೀನಿ ಅಂತಂದ್ರೆ ಅದು ಅಷ್ಟು ಈಸಿ ವಿಚಾರ ಅಲ್ಲ. ಆದರೂ ಕೂಡ ಟ್ರಂಪ್ ಈಗೋ ಕಾರಣದಿಂದಾಗಿ ಭಾರತವನ್ನು ಪ್ಯಾಕ್ ಸಿಲಿಕಾದಿಂದ ಹೊರಗಿಡಲಾಗಿತ್ತು. ಈಗ ಅಮೆರಿಕ ಹೇಳ್ತಾ ಇದೆ ಭಾರತವನ್ನು ನಾವು ಸೇರಿಸ್ಕೊಳ್ತೀವಿ ಅಂತ. ಹಾಗಾದ್ರೆ ಏನಿದು ಪ್ಯಾಕ್ ಸಿಲಿಕಾ ಕೇಳಿದ್ರೆ, ಈ ಕೂಟದಲ್ಲಿರುವಂತಹ ದೇಶಗಳಿದಾವಲ್ಲ, ಇವುಗಳ ನಡುವೆ ಸಿಲಿಕಾನ್, ಸೆಮಿಕಂಡಕ್ಟರ್, AI ಟೆಕ್ನಾಲಜಿ ಇವುಗಳ ಕುರಿತಾದಂತಹ ಸಹಕಾರ ಜೊತೆಗೆ ಟೆಕ್ನಾಲಜಿ ಶೇರ್ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಅಮೆರಿಕ ರೂಪಿಸಿದೆ. ಈಗ ಅಮೆರಿಕ ಒಂದು ಸೆಮಿಕಂಡಕ್ಟರ್ ಅನ್ನ ಅದ್ಭುತವಾಗಿ ಈಗಿರುವಂತಹ ಟೆಕ್ನಾಲಜಿಗಿಂತಲೂ ಕೂಡ ಬಹಳ ಅಡ್ವಾನ್ಸ್ಡ್ ಆದಂತಹ ಟೆಕ್ನಾಲಜಿಯಲ್ಲಿ ಕಂಡುಹಿಡಿತು ಅಂತ ಅಂದುಕೊಳ್ಳಿ. ಅದನ್ನ ಈ ದೇಶಗಳೊಂದಿಗೆ, ಅಂದ್ರೆ ಈ ಕೂಟದಲ್ಲಿರುವಂತಹ ದೇಶಗಳೊಂದಿಗೆ ಅಮೆರಿಕ ಶೇರ್ ಮಾಡಿಕೊಳ್ಳುತ್ತೆ, ಆ ಟೆಕ್ನಾಲಜಿ ಶೇರ್ ಆಗುತ್ತೆ. ಇಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಕೂಟಕ್ಕೆ ಈಗ ಭಾರತವನ್ನು ಅಮೆರಿಕ ಸೇರಿಸಿಕೊಳ್ಳೋದಕ್ಕೆ ಮುಂದಾಗಿರೋದು ನಿಜವಾಗ್ಲೂ ಕೂಡ ಡ್ಯಾಮೇಜ್ ಕಂಟ್ರೋಲ್ಗೆ ಅಮೆರಿಕ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಇದಾಗ್ತಿದ್ದ ಹಾಗೆ ಇನ್ನೊಂದು ಮಹತ್ವವಾದಂತಹ ಬೆಳವಣಿಗೆ ಭಾರತ ಮತ್ತು ಅಮೆರಿಕದ ನಡುವೆ ನಡೆದಿದೆ. ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ S ಜೈಶಂಕರ್ ಮತ್ತು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರುವಂತಹ ಮಾರ್ಕೊ ರೂಬಿಯೋ ಇವರ ನಡುವೆ ಫೋನ್ ಇನ್ ಮಾತುಕತೆ ಆಗಿದೆ. ಈ ಮಾತುಕತೆಯಲ್ಲಿ ವ್ಯಾಪಾರ ಒಪ್ಪಂದ, ಕ್ರಿಟಿಕಲ್ ಮಿನರಲ್ಸ್, ಅಣುಶಕ್ತಿ, ರಕ್ಷಣಾ ಕ್ಷೇತ್ರಗಳ ಸಹಕಾರದ ಬಗ್ಗೆ ಬಹಳ ಉತ್ತಮವಾದಂತಹ ಚರ್ಚೆ ನಡೆದಿದೆ. ಮಾತುಕತೆ ಬಹಳ ಉತ್ತಮವಾಗಿತ್ತು ಹೀಗಂತ ಜೈಶಂಕರ್ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಜೊತೆಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಎರಡೂ ದೇಶಗಳು ನಿರಂತರವಾಗಿ ಟಚ್ನಲ್ಲಿರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದನ್ನು ಕೂಡ ಜೈಶಂಕರ್ ತಿಳಿಸಿದ್ದಾರೆ. ಅಲ್ಲಿಗೆ ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಮಾತುಕತೆ ನಡೀತಾ ಇದೆಯಲ್ಲ, ಇದು ಬಹಳ ಮೇಲ್ಮಟ್ಟದಲ್ಲೇ ನಡೆಯೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಎರಡೂ ದೇಶಗಳ ನಿಯೋಗದ ಹಂತದಲ್ಲಿ ಮಾತುಕತೆ ನಡೀತಾ ಇತ್ತು. ಭಾರತದ ಒಂದು ಟ್ರೇಡ್ ನಿಯೋಗ ಇರ್ತಾ ಇತ್ತು, ಅಮೆರಿಕದ ಒಂದು ಟ್ರೇಡ್ ನಿಯೋಗ ಬರ್ತಾ ಇತ್ತು, ಅವರಿಬ್ಬರ ನಡುವೆ ಮಾತುಕತೆ ನಡೀತಾ ಇತ್ತು. ಈ ನಿಯೋಗಕ್ಕೆ ಬಹಳ ದೊಡ್ಡ ಡಿಸಿಷನ್ ತೆಗೆದುಕೊಳ್ಳುವಂತಹ ಅಧಿಕಾರ ಇರೋದಿಲ್ಲ. ಆದರೆ ಈಗ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್, ಅಂದರೆ ಅಮೆರಿಕದ ವಿದೇಶಾಂಗ ಸಚಿವರು ಜೊತೆಗೆ ಭಾರತದ ವಿದೇಶಾಂಗ ಸಚಿವರು ಈ ಹಂತದಲ್ಲೇ ಟ್ರೇಡ್ ಡೀಲ್ನ ಮಾತುಕತೆ ಆರಂಭಗೊಂಡಿರುವಂತಹದ್ದು ಇದು ತಾರ್ಕಿಕ ಅಂತ್ಯಕ್ಕೆ ತಲುಪಬಹುದು ಅನ್ನುವಂಥ ನಿರೀಕ್ಷೆಯನ್ನು ಹುಟ್ಟಿಸಿದೆ. ಹಾಗೆ ನಿನ್ನೆ ಒಂದು ವಿಚಾರ ಇಡೀ ದೇಶದಲ್ಲಿ ಸದ್ದು ಮಾಡಿತ್ತು. ಅದೇನು ಕೇಳಿದ್ರೆ, ಒಂದು ಕಡೆ ಇರಾನ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಇದರಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಯತ್ನ ಮಾಡ್ತಾ ಇದೆ. ಅವರು ತಯಾರಿಯಲ್ಲೂ ಕೂಡ ಇದ್ದಾರೆ. ಅವರು ಸೈನಿಕವಾಗಿಯೂ ಕೂಡ ಮಧ್ಯಪ್ರವೇಶ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇದೆಲ್ಲದರ ಮಧ್ಯೆ ಟ್ರಂಪ್ ಅವರು ತನ್ನ ಪ್ರಚಾರವನ್ನು ಗಿಟ್ಟಿಸೋದಕ್ಕೆ ಸದಾ ಯತ್ನ ಮಾಡ್ತಿರ್ತಾರಲ್ಲ, ಹಾಗೆ ಮೊನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಇರಾನ್ ದೇಶದ ಜೊತೆಗೆ ಯಾವೆಲ್ಲ ದೇಶಗಳು ವ್ಯಾಪಾರವನ್ನು ಹೊಂದಿದಾವೋ ಆ ದೇಶಗಳು ಅಮೆರಿಕದ ಹೆಚ್ಚುವರಿ 25% ಟ್ಯಾರಿಫ್ಗೆ ಒಳಪಡ್ತವೆ. ಇದು ಈ ತಕ್ಷಣದಿಂದಲೇ ಜಾರಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಭಾರತದಲ್ಲಿ ಸಹಜವಾಗಿ ಆತಂಕ ಶುರುವಾಯಿತು. ಯಾಕೆಂತಂದರೆ ಈಗಾಗಲೇ ಭಾರತ ಅಮೆರಿಕದ 50% ಟ್ಯಾರಿಫನ್ನು ಫೇಸ್ ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನೂ 25% ಟ್ಯಾರಿಫ್ ಬೀಳುತ್ತಲ್ಲಪ್ಪ, ಭಾರತ 75% ಟ್ಯಾರಿಫನ್ನು ಪೇ ಮಾಡಬೇಕಲ್ಲ ಅಂತ ಭಾರತದಲ್ಲಿ ಯೋಚನೆಗಳು ಶುರುವಾಯಿತು. ಇದಕ್ಕೆ ಕಾರಣ ಏನು ಅಂತಂದರೆ, ಭಾರತ ಇರಾನ್ ಜೊತೆಗೂ ಕೂಡ ಒಂದು ಚಿಕ್ಕ ಮೊತ್ತದ ವ್ಯಾಪಾರವನ್ನು ಹೊಂದಿದೆ. ಆದರೆ ಈ ವಿಚಾರವನ್ನು ಜೈಶಂಕರ್ ಅವರು ಮಾರ್ಕೊ ರೂಬಿಯೋ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿರುವಂತಹ ಸಾಧ್ಯತೆಗಳಿದ್ದಾವೆ. ಇದೇ ಆಧಾರದಲ್ಲಿ ಕೆಲ ವರದಿಗಳು ಏನು ಬಂದಿದ್ದಾವೆ ಕೇಳಿದ್ರೆ, ಅಮೆರಿಕ ಭಾರತಕ್ಕೆ ಇರಾನ್ ಟ್ಯಾರಿಫ್ನಿಂದ ರಿಲೀಫ್ ಕೊಟ್ಟಿದೆ ಅಂತ. ಇದಕ್ಕೆ ಕಾರಣ ವೆರಿ ಸಿಂಪಲ್. ಇವತ್ತು ಭಾರತ ಮತ್ತು ಇರಾನ್ ನಡುವೆ ಯಾವ ರೀತಿಯ ವ್ಯಾಪಾರ ನಡೆಯುತ್ತೆ? ಭಾರತ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನು ಇರಾನ್ಗೆ ಎಕ್ಸ್ಪೋರ್ಟ್ ಮಾಡುತ್ತೆ, ಜೊತೆಗೆ ಸಾಂಬಾರ ಪದಾರ್ಥಗಳನ್ನು ಕಳುಹಿಸಿಕೊಡುತ್ತೆ. ಹಾಗೆ ಟೀ, ಕಾಫಿಯೂ ಕೂಡ ಭಾರತದಿಂದ ಇರಾನ್ಗೆ ರಫ್ತಾಗುತ್ತೆ. ಇದು ಯಾವುದೂ ಕೂಡ ಇರಾನ್ನ ಸರ್ಕಾರಕ್ಕೆ ಲಾಭ ಮಾಡಿಕೊಡುವಂತಹ ವ್ಯಾಪಾರ ಅಲ್ಲ. ಇರಾನ್ನ ಜನರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಭಾರತ ರಫ್ತು ಮಾಡ್ತಾ ಇದೆ. ಅದೇ ಭಾರತ ಇರಾನ್ನಿಂದ ದೊಡ್ಡ ಪ್ರಮಾಣದಲ್ಲಿ ಏನನ್ನೂ ತರಿಸ್ಕೊಳ್ತಿಲ್ಲ, ಇರಾನ್ನ ಆಯಿಲ್ ಅನ್ನ ಬೈ ಮಾಡ್ತಾ ಇಲ್ಲ. ಹೀಗಾಗಿ ಇರಾನ್ನ ಸರ್ಕಾರಕ್ಕೆ ಭಾರತದೊಂದಿಗಿನ ವ್ಯಾಪಾರ ಲಾಭದಾಯಕವಾಗಿಲ್ಲ.
ಜೊತೆಗೆ ಭಾರತ ಮತ್ತು ಇರಾನ್ನ ನಡುವೆ ವಾರ್ಷಿಕವಾಗಿ ವ್ಯಾಪಾರ ನಡೆಯುವಂತಹದ್ದೇ $1.4 ಬಿಲಿಯನ್ ನಿಂದ $1.5 ಬಿಲಿಯನ್ ವರೆಗೆ ವ್ಯಾಪಾರ ನಡೆಯುತ್ತೆ. ಇದು ಬಹಳ ಚಿಕ್ಕ ಪ್ರಮಾಣದ್ದು. ಇರಾನ್ನ ಟಾಪ್ 25 ಟ್ರೇಡಿಂಗ್ ಪಾರ್ಟ್ನರ್ ಅನ್ನ ಪಟ್ಟಿ ಮಾಡಿದ್ರೂ ಕೂಡ ಅದರಲ್ಲಿ ಭಾರತದ ಹೆಸರು ಬರೋದಿಲ್ಲ. ಭಾರತದ ಒಟ್ಟು ವ್ಯಾಪಾರದಲ್ಲಿ ಇರಾನ್ ಜೊತೆಗೆ ಭಾರತ ಹೊಂದಿರುವಂತಹ ವ್ಯಾಪಾರ ಕೇವಲ 0.15% ಮಾತ್ರ. ಅಂದ್ರೆ $100 ಒಂದು ವರ್ಷದಲ್ಲಿ ಭಾರತ ವ್ಯಾಪಾರ ಮಾಡಿದೆ ಅಂತಂದ್ರೆ ಅದರಲ್ಲಿ ಕೇವಲ 15 ಪೈಸೆಯನ್ನ ಮಾತ್ರ ಇರಾನ್ ಜೊತೆಗೆ ವ್ಯಾಪಾರ ಮಾಡಿರುತ್ತೆ. ಹೀಗಾಗಿ ಇರಾನ್ ವಿಚಾರದಲ್ಲಿ ಅಮೆರಿಕ ವಿಧಿಸಿದಂತಹ 25% ಹೆಚ್ಚುವರಿ ಟ್ಯಾರಿಫ್ ಏನಿದೆ ಇದು ಭಾರತಕ್ಕೆ ಅನ್ವಯಿಸೋದಿಲ್ಲ. ಭಾರತಕ್ಕೆ ಈಗೇನು 50% ಟ್ಯಾರಿಫ್ ಇದೆಯಲ್ಲ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ, ಎಲ್ಲಿಯವರೆಗೆ ಕೇಳಿದ್ರೆ ಟ್ರೇಡ್ ಡೀಲ್ ಫೈನಲ್ ಆಗುವವರೆಗೂ ಕೂಡ. ಹೀಗೆ ಮಿತ್ರರೇ, ಅಮೆರಿಕ ಮತ್ತು ಭಾರತದ ನಡುವೆ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಆಗೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಕೂಡ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕ ಮತ್ತು ಭಾರತದ ನಡುವೆ ಬಹಳ ವರ್ಷಗಳಿಂದಲೂ ಕೂಡ ಸಂಬಂಧ ಸುಧಾರಣೆ ಆಗ್ತಲೇ ಬಂದಿತ್ತು. ಅಮೆರಿಕನ್ನರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಭಾರತ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ. ಭಾರತವನ್ನು ತನ್ನ ಜೊತೆಗೆ ಇಟ್ಟುಕೊಳ್ಳುವಂತಹದ್ದು ಅಮೆರಿಕಾಗೂ ಕೂಡ ಲಾಭದಾಯಕ. ಆದರೆ ಮಧ್ಯದಲ್ಲಿ ಈ ಗೊಂದಲಗಳೇನು ನಿರ್ಮಾಣ ಆದ್ವಲ್ಲ, ಇದೆಲ್ಲವೂ ಕೂಡ ಟ್ರಂಪ್ ಕಾರಣದಿಂದಾಗಿ ಉಂಟಾದಂತಹ ಗೊಂದಲಗಳು. ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದೇ ಹೊರತು ಒಂದು ದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲ. ಹೀಗಾಗಿ ಅಮೆರಿಕ ಸರ್ಕಾರ ಇಂದಲ್ಲ ನಾಳೆ ಭಾರತದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕು. ಆ ಪ್ರಯತ್ನವನ್ನ ಈಗ ಆರಂಭಿಸಿದಂತೆ ಕಂಡು ಬರ್ತಾ ಇದೆ. ವಿಪರ್ಯಾಸ ಏನು ಕೇಳಿದ್ರೆ, ಅಮೆರಿಕದ ಅಧಿಕಾರಿಗಳಿರಬಹುದು, ಅಮೆರಿಕದ ಸರ್ಕಾರ ಇರಬಹುದು, ನಿರಂತರವಾಗಿ ಎಲ್ಲದನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತವೆ. ಆದರೆ ಟ್ರಂಪ್ ಯಾವಾಗ ಬೇಕಾದ್ರೂ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಇಡೀ ಪ್ರಯತ್ನವನ್ನ ನೀರಿನಲ್ಲಿ ಹೋಮ ಮಾಡಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಟ್ರಂಪ್ ಬಾಯಿ ಮೇಲೆ ಅವರಿಗೆ ನಿಯಂತ್ರಣ ಇಲ್ಲ. ಟ್ರಂಪ್ ಅವರ ತಲೆಗೂ ಮತ್ತು ಬಾಯಿಗೂ ಕನೆಕ್ಷನ್ ಕಟ್ಟಾದ ಕಾರಣದಿಂದಾಗಿ ಅವರು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲವುದನ್ನ ಹಾಳುಗೆಡವು ಬಿಡಬಹುದು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.